ಸತ್ಯಸ್ಪರ್ಶ ಕನ್ನಡ ಟಿವಿ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ವಿದ್ಯಾರ್ಥಿಗಳು ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ಉತ್ತಮ ವಿದ್ಯಾಭ್ಯಾಸ ನಡೆಸಿ ಹೆಚ್ಚು ಅಂಕಗಳನ್ನು ಗಳಿಸುವ ಮೂಲಕ ದೊಡ್ಡ ಸಾಧನೆ ಮಾಡಬೇಕು ಎಂದು ಪಿಎಸ್ಎಸ್ಕೆ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷೆ ಶೀಲಾ ಹೇಳಿದರು. ಪಾಂಡುಪುರ ರೈಲ್ವೆ ನಿಲ್ದಾಣದಲ್ಲಿರುವ ಪಿಎಸ್ಎಸ್ಕೆ ಪ್ರೌಢಶಾಲೆಯಲ್ಲಿ ನಡೆದ ಉಚಿತ ನೋಟ್ ಪುಸ್ತಕ ವಿತರಣೆ ಹಾಗೂ 10ನೇ ತರಗತಿ ಮಕ್ಕಳಿಗೆ ಅಭಿನಂದನಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಇಂದಿನ ಮಕ್ಕಳು ಹೆಚ್ಚು ಮೊಬೈಲ್ ಬಳಕೆ ಮಾಡುತ್ತಿದ್ದಾರೆ. ಮೊಬೈಲ್ ಬಳಕೆ ಕಡಿಮೆ ಮಾಡಿ ಓದುವ ಕಡೆಗೆ ಗಮನವನ್ನು ಕೇಂದ್ರೀಕರಿಸಬೇಕು. ಹಿಂದಿನ ದಿನಗಳಲ್ಲಿ 35% ಅಂಕ ಗಳಿಸುವುದು ನಡೆಯುವುದೇ ದೊಡ್ಡ ಒಂದು ಸಾಧನೆಯಾಗಿತ್ತು. ಆದರೆ ಈಗ 90% ಅಂಕ ಗಳಿಸಿದರೂ ಅದು ಸಾಧನೆಯಾಗುವುದಿಲ್ಲ. 100% ಅಂಕ ಗಳಿಸಿದರೆ ಮಾತ್ರ ದೊಡ್ಡ ಸಾಧನೆ ಮಾಡಿದಂತಾಗುತ್ತದೆ. ಹೀಗಾಗಿ ಹೆಚ್ಚು ಅಂಕ ಗಳಿಕೆಗೆ ಮುಂದಾಗಬೇಕಿದೆ ಎಂದರು. ನಗರ ಪ್ರದೇಶದ ಮಕ್ಕಳಿಗಿಂತಲೂ ಗ್ರಾಮೀಣ ಮಕ್ಕಳು ಹೆಚ್ಚು ಬುದ್ಧಿವಂತರಿದ್ದಾರೆ. ಜೊತೆಗೆ ಗ್ರಾಮೀಣರು ದೊಡ್ಡ ದೊಡ್ಡ ಉದ್ಯೋಗದಲ್ಲಿದ್ದಾರೆ. ಜೊತೆಗೆ ದೊಡ್ಡ ದೊಡ್ಡ ಉದ್ಯಮಿಗಳಾಗಿದ್ದಾರೆ ಎಂದರು. ಸಂಸ್ಥೆಯ ಗೌರವ ಕಾರ್ಯದರ್ಶಿ ಕ್ಯಾತನಹಳ್ಳಿ ನಂದೀಶ್, ನಿವೃತ್ತ ಮುಖ್ಯ ಶಿಕ್ಷಕ ಆರ್ ಕೃಷ್ಣೇಗೌಡ ಹಾಗೂ ಪ್ರಭಾರ ಮುಖ್ಯ ಶಿಕ್ಷಕ ಹರಿಪ್ರಸಾದ್ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ತೋಟಗಾರಿಕೆ ಶಿಕ್ಷಕ ತಮ್ಮಣ್ಣ, ದಾನಿಗಳಾದ ಕಿರಣ್ ಕುಮಾರ್, ಮೋಹನ್ ಕುಮಾರ್, ಪ್ರೌಢಶಾಲೆಯ ಶಿಕ್ಷಕ ವರ್ಗದವರು ಉಪಸ್ಥಿತರಿದ್ದರು. ಇದೇ ವೇಳೆ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಉನ್ನತ ಅಂಕ ಗಳಿಸಿದ ಕೀರ್ತಿ, ನಮ್ರತಾ, ವಿನುತಾ, ಅಮೃತ, ರಾಕೇಶ್, ಕಾರ್ತಿಕ್ ಅವರನ್ನು ಅಭಿನಂದಿಸಲಾಯಿತು. ಜೊತೆಗೆ ವಯೋನಿವೃತ್ತಿಗೊಂಡ ಮುಖ್ಯ ಶಿಕ್ಷಕ ಆರ್ ಕೃಷ್ಣೇಗೌಡ ಹಾಗೂ ಪಿಎಸ್ಎಸ್ಕೆ ನೌಕರೆ ಸುಮತಿ ಅವರನ್ನು ಅಭಿನಂದಿಸಲಾಯಿತು. ಇದೇ ವೇಳೆ ಮಕ್ಕಳಿಗೆ ಉಚಿತ ನೋಟ್ಬುಕ್ ವಿತರಿಸಲಾಯಿತು. ಗಣ್ಯರಿಗೆ ಹಾಗೂ ನಮ್ಮೆಲ್ಲರಿಗೂ ಸ್ವಾಗತದ ಮಾತನ್ನು ಕೊಡ್ತಾ, ಇವತ್ತು ನಮ್ಮ ಶಾಲೆ ಅತಿ ಹೆಚ್ಚು ಎಸ್ಎಲ್ಸಿಯಲ್ಲಿ ನಂಬರ್ಗಳನ್ನು ತೆಗೆದುಕೊಂಡಂಥ ರೀತಿಯಲ್ಲಿ ಸಾಧಕರಿಗೆ ಸನ್ಮಾನ ಹಾಗೂ ನಮ್ಮ ಮುಖ್ಯೋಪಾಧ್ಯಾಯರಾಗಿ ಏಪ್ರಿಲ್ 31 ರಿಟೈರ್ಡ್ ಆದಂಥ ಕೃಷ್ಣೇಗೌಡರು ಹಾಗೂ ನಮ್ಮ BSSK ಸುಮತಿ ಅವರು ರಿಟೈರ್ಡ್ ಆಗಿದ್ದಾರೆ, ಅವರಿಗೆ ಸನ್ಮಾನ ಕಾರ್ಯಕ್ರಮ. ಅದೇ ರೀತಿ ಶಾಲಾ ಮಕ್ಕಳಿಗೆ ಪಠ್ಯ ಪುಸ್ತಕಗಳು, ಬ್ಯಾಗು, ಪುಸ್ತಕಗಳೆಲ್ಲನೂ ಅವರ ಸ್ವಂತ ನಿಮ್ಮೆಲ್ಲ ಪ್ರೀತಿ ವಿಶ್ವಾಸ ಇಟ್ಟು ನಿಮ್ಮೆಲ್ಲರೂ ಕೊಡಿಸಕ್ಕಂಥ ಕಿರಣ್ ಕುಮಾರ್ ಅವರು ಈಗ ಆಗಮಿಸಿದ್ದಾರೆ. ಈ ಎಲ್ಲ ಕಾರ್ಯಕ್ರಮಗಳನ್ನ ಯಶಸ್ವಿಯಾಗಿ ನಡೆಸ್ತಾ ಇದ್ದೀರಿ ಹಾಗೂ ಇಲ್ಲಿ ಶಾಲಾ ಸಿಬ್ಬಂದಿ ಹಾಗೂ ಇನ್ನಿತರ ಎಲ್ಲ ಸಹಕಾರ ನೀಡೋದ್ರಿಂದ ಮುಂದಿನ ರೀತಿಯಲ್ಲಿ ಎಲ್ಲರೂ ಒಳ್ಳೆಯದಾಗಲಿ ಅಂತ ಹೇಳಿ ನಮ್ಮ ಸತತ 2 ವರ್ಷಗಳಿಂದ ಲಕ್ಷಾಂತರ ರೂಪಾಯಿಗಳನ್ನು ಖರ್ಚು ಮಾಡಿ, ನಮ್ಮ ಸ್ವಂತ ದುಡ್ಡಿನಿಂದ ಖರ್ಚು ಮಾಡಿ ನಮ್ಮ ಪಿಎಸ್ಎಸ್ಕೆ ಪ್ರೌಢಶಾಲೆಯ ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ಅನುವು ಮಾಡಿಕೊಟ್ಟು ಅವರಿಗೆ ಹಲವು ರೀತಿಯ ವಸ್ತುಗಳನ್ನು ಕೊಡುಗೆಯಾಗಿ ನೀಡಿರುವಂತಹ ಶ್ರೀ ಮೋಹನ್ ಕುಮಾರ್ ಸರ್ ಅವರು ಹಾಗೂ ಶ್ರೀ ಕಿರಣ್ ಕುಮಾರ್ ಸಹೋದರರು ಕೆನ್ನಾಳು ಇವರಿಗೆ ಅಭಿನಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಇವರು ಕಳೆದ ಸಾಲಿನಲ್ಲೂ ಸಹ ನಮ್ಮ ಶಾಲೆಯ ವಿದ್ಯಾರ್ಥಿಗಳಿಗೆ ಶಾಲಾ ಬ್ಯಾಗ್, ನೋಟ್ ಪುಸ್ತಕ, ಹಾಗೆ ಜಾಮೆಟ್ರಿ ಬ್ಯಾಗ್ಸ್, ಶೂ ಇವೆಲ್ಲವನ್ನೂ ಸಹ ಒದಗಿಸಿದ್ರು. ಅವರು ಈ ವರ್ಷನೂ ಸಹ ಪ್ರತಿ ವರ್ಷನೂ ಸಹ ನಿಮ್ಮ ಶಾಲೆಗೆ ನಾನು ನಮ್ಮ ಕೈಲಾದಂತಹ ಸಹಾಯ ಮಾಡ್ತೀನಿ ಅಂತ ಹೇಳಿ ಲಕ್ಷಾಂತರ ರೂಪಾಯಿಗಳನ್ನು ಖರ್ಚು ಮಾಡಿ ನಮ್ಮ ಶಾಲೆಯ ವಿದ್ಯಾರ್ಥಿಗಳಿಗೆ ಕೊಡುಗೆಯನ್ನು ನೀಡ್ತಿದ್ದಾರೆ. ಅವರನ್ನು ನೆನೆಸ್ಕೊಳ್ತಾ ಈ ಬಾರಿನೂ ಸಹ ಅವರು ನಮಗೆ ಶಾಲಾ ಬ್ಯಾಗು, ನೋಟ್ ಪುಸ್ತಕ, ಜಿಮೆಟ್ರಿ ಬಾಕ್ಸ್ ಹಾಗೆ ಸಮವಸ್ತ್ರನೂ ಸಹ ಕೊಡಿಸ್ಕೊಡ್ತೀನಿ ಅನ್ನುವಂತಹ ಭರವಸೆಯನ್ನು ಕೊಟ್ಟಿದ್ದಾರೆ ಅಂತ ನೆನೆಸ್ಕೊಳ್ತಾ, ಎರಡನೇದಾಗಿ
ನಮ್ಮ PSSK ಪ್ರೌಢಶಾಲೆಯಲ್ಲಿ ಸುಮಾರು 35 ವರ್ಷಗಳಿಂದ ಸಹ ಶಿಕ್ಷಕರಾಗಿ ಕಳೆದ 2 ವರ್ಷಗಳಲ್ಲಿ ಪ್ರಭಾರ ಮುಖ್ಯ ಶಿಕ್ಷಕರಾದ ಸೇವೆಯನ್ನು ಸಲ್ಲಿಸಿ ವಯೋನಿವೃತ್ತಿಯನ್ನು ಹೊಂದಿದಂತಹ ನಮ್ಮ ಹಿರಿಯ ಶಿಕ್ಷಕರಾದಂತಹ ಆರ್ ಕೃಷ್ಣೇಗೌಡ ಸರ್ ಅವರು ಹಾಗೂ ನಮ್ಮ PSSK ಲಿಮಿಟೆಡ್ನಲ್ಲಿ ಹಾಗೂ ನಮ್ಮ PSSK ಎಜುಕೇಷನ್ ಟ್ರಸ್ಟ್ನಲ್ಲಿ ಕೇಸ್ ವರ್ಕರ್ ಆಗಿ ಕೆಲಸ ಮಾಡಿದಂತಹ ಶ್ರೀ ಸುಮತಿ ಮೇಡಮ್ ರವರಿಗೆ ಒಂದು ಅವರ ವಯೋನಿವೃತ್ತಿಯಂತಹ ಒಂದು ಅಭಿನಂದನಾ ಕಾರ್ಯಕ್ರಮವನ್ನು ಸಹ ಈ ದಿನ ನಾವು ಹಮ್ಮಿಕೊಂಡಿದ್ದೇವೆ. ಹಾಗೆಯೇ ಮತ್ತೊಂದು ನಮಗೆ ನಮ್ಮ ಶಾಲಾ ಶೈಕ್ಷಣಿಕ ವರ್ಷದಲ್ಲಿ ತುಂಬ ಖುಷಿ ಪಡುವಂತಹ ವಿಷಯ ಏನು ಅಂದರೆ ಕಳೆದ ಸಾಲಿನಲ್ಲಿ 2 ಎಕ್ಸಾಮಲ್ಲಿ ಸೇರಿದಂಗೆ ನಮಗೆ 100% ರಿಸಲ್ಟ್ ಬಂದಿದೆ SSLCಯಲ್ಲಿ. ಆ SSLC 100% ಪಡೆದಂತಹ ಜೊತೆಗೆ ಆ ಸಾಲಿನಲ್ಲಿ ಅತಿ ಹೆಚ್ಚು ಅಂಕವನ್ನು ಪಡೆದಂತಹ ಒಂದು 500ಕ್ಕಿಂತ ಹೆಚ್ಚು ಅಂಕವನ್ನು ಪಡೆದಂತಹ ಒಂದು 6 ವಿದ್ಯಾರ್ಥಿಗಳನ್ನ ನಮ್ಮ ಎಜುಕೇಷನ್ ಟ್ರಸ್ಟ್ ವತಿಯಿಂದ ಕರೆಸಿ ಇಲ್ಲಿ ಒಂದು ಅಭಿನಂದನೆಯನ್ನು ಸಲ್ಲಿಸುವಂತಹ ಕಾರ್ಯಕ್ರಮವನ್ನು ಸಹ ನಾವು ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಸಹ ಉಪಸ್ಥಿತರಿದ್ದಾರೆ. ಈ ಕಾರ್ಯಕ್ರಮವನ್ನ ಮುಂದುವರಿಸೋಣ ಅಂತ ಕೇಳ್ಕೊತಾ ನಾನು ಮಾತನಾಡಿ ಮುಂದುವರಿಸ್ತಾ ಅಂದರೆ ಏನೂ ಇಲ್ಲ. ಇವತ್ತು ಎಲ್ಲ ಇಂಟರ್ವ್ಯೂ ಸ್ಕಿಲ್ಸ್ ಅಲ್ಲ, ಜನರಲ್ ನಾಲೆಡ್ಜೇ ಮುಖ್ಯ. ನೀವು ಏನು ಕಲ್ತ್ಕೋತೀರಾ, ಭೂಮಿಲಿ ನೋಡ್ತೀರಾ ಅದೇ ಬಯಾಲಜಿ, ನೀವೇನು ತಿಳ್ಕೊತೀರಾ ಅದೇ ಸೋಷಿಯಲ್. ಸೊ ನಿಮ್ಮದು ಎಲ್ಲ ಇಂಟರ್ ಕನೆಕ್ಟೆಡ್ ಇರುತ್ತೆ ಎಜುಕೇಷನ್ಸ್. ಮತ್ತು ಆದಷ್ಟು AI ಟೆಕ್ನಾಲಜೀಸ್ ಅಡಾಪ್ಟ್ ಮಾಡೋಕ್ಕೆ ನೋಡಿ. ರಿಕ್ವೆಸ್ಟ್ ಮಾಡ್ಕೋತೀನಿ ಸರ್ನ, ಅಂದರೆ ಯಾವುದಾದ್ರು ವರ್ಕ್ಶಾಪ್ ನಾವು ಪ್ಲ್ಯಾನ್ ಮಾಡ್ತೀವಿ, ನಾವು MNC ಕಂಪ್ನೀಸ್ ಎಲ್ಲ ಪ್ಲ್ಯಾನ್ ಮಾಡ್ತೀವಿ ಒಂದ್ಸಲಿ. ವರ್ಕ್ಶಾಪ್ಸಲ್ಲಿ ಹೇಗೆ ಯೂಸ್ ಮಾಡೋದು, ನೀವು ABC ಅಂತ ಟೈಪ್ ಮಾಡಿದ್ರೆ ABC ಲೆಟರಲ್ಲಿ ಏನೇನು ಬರುತ್ತೆ ಅದ್ರ ಓವಲ್ ಕಂಪ್ಲೀಟ್ ಕನೆಕ್ಟೆಡ್ ಎಕೋಸಿಸ್ಟಮಲ್ಲಿ ನಿಮಗೆ AI ಟೆಕ್ನಾಲಜಿ ಇವತ್ತಿದೆ. ಸೊ ಆದಷ್ಟು AI ಟೆಕ್ನಾಲಜಿ ಯೂಸ್ ಮಾಡೋದು ಅಡಾಪ್ಟ್ ಮಾಡೋದು ಕಲ್ತ್ಕೊಳ್ಳಿ. ಮುಂದಿನ ಫ್ಯೂಚರ್ ಜನ್ರೇಷನ್ನೇ ಅದು. ಸೊ ಥ್ಯಾಂಕ್ಸ್. ನಮ್ಮ PSSK ಪ್ರೌಢಶಾಲೆಯಲ್ಲಿ ಮಕ್ಕಳ ಶೈಕ್ಷಣಿಕ ಪ್ರಗತಿಗೆ ಕಳೆದ ವರ್ಷದಿಂದ ಮತ್ತು ಈ ಸಾಲಿನಲ್ಲಿಯೂ ಸಹ ದಾನಿಗಳಾಗಿ ಮಕ್ಕಳು ಉತ್ತಮವಾದಂಥ ಗುಣಮಟ್ಟದ ಶಿಕ್ಷಣವನ್ನು ಪಡೀಲಿ, ಜೊತೆಗೆ ಬಡವರಾದಂಥ ಮಕ್ಕಳಿಗೆ ಏನಾದರೂ ಒಂದು ಸಹಕಾರವನ್ನು ನೀಡಬೇಕು ಅಂತ ಹೇಳಿ ದೊಡ್ಡ ಮನಸ್ಸನ್ನು ಮಾಡಿ ದಾನವನ್ನು ಮಾಡಿರ್ತಕ್ಕಂತಹ ಕಿರಣ್ ಕುಮಾರ್ ಮತ್ತು ಮೋಹನ್ ಕುಮಾರ್ ಸಹೋದರರೇ, ಹಾಗೂ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂತಹ ನಮ್ಮ PSSK ಎಜುಕೇಷನ್ ಟ್ರಸ್ಟಿನ ಅಧ್ಯಕ್ಷರು ಹಾಗೂ PSSK ಲಿಮಿಟೆಡ್ನ ವ್ಯವಸ್ಥಾಪಕ ನಿರ್ದೇಶಕರು ಆದಂತಹ ಶ್ರೀಮತಿ ಶೀಲಾ ಮೇಡಮ್ ರವರೇ, ಹಾಗೂ PSSK ಎಜುಕೇಷನ್ ಟ್ರಸ್ಟ್ನ ಗೌರವ ಕಾರ್ಯದರ್ಶಿಗಳಾದಂತಹ ಶ್ರೀಯುತ KR ನಂದೀಶ್ ರವರೇ, ಹಾಗೂ PSSK ಲಿಮಿಟೆಡ್ನಲ್ಲಿ ಸುಮಾರು ವರ್ಷಗಳ ಕಾಲ ವೃತ್ತಿಯನ್ನು ಮಾಡಿ ವಯೋನಿವೃತ್ತಿ ಹೊಂದಿರತಕ್ಕಂಥ ಹಾಗೂ ನಮ್ಮ ಎಜುಕೇಷನ್ ಟ್ರಸ್ಟ್ನ ಮೇಲ್ವಿಚಾರಕರಾಗಿ ಕೆಲಸ ಮಾಡಿರ್ತಕ್ಕಂತಹ ಶ್ರೀಮತಿ ಸುಮತಿ ಮೇಡಮ್ ರವರೇ, ಹಾಗೂ ನಮ್ಮ PSSK ಲಿಮಿಟೆಡ್ನ ಚೀಫ್ ಅಕೌಂಟೆಂಟ್ ಆದಂತಹ ಹೇಮಾವತಿ ಮೇಡಮ್ ರವರೇ, ಹಾಗೂ ಬ್ಯಾಂಕಿನ ಅಧ್ಯಕ್ಷರೇ, ಉಪಾಧ್ಯಕ್ಷರೇ, ಹಾಗೂ PSSK ನೌಕರ ಬಂಧುಗಳೇ, ಹಾಗೂ PSSK ಪ್ರೌಢಶಾಲೆಯ ಪ್ರಭಾರ ಮುಖ್ಯ ಶಿಕ್ಷಕರಾದಂತಹ ಶ್ರೀಯುತ ಹರಿಪ್ರಸಾದ್ ರವರೇ, ಹಾಗೂ ನನ್ನೆಲ್ಲ PSSK ಪ್ರೌಢಶಾಲೆಯ ಸಿಬ್ಬಂದಿ ವರ್ಗದವರೇ, ಸಹಪಾಠಿಗಳೇ, ವಿದ್ಯಾರ್ಥಿಗಳೇ, ವಿದ್ಯಾರ್ಥಿನಿಯರೇ, ಹಾಗೂ ಹೆಚ್ಚು ಅಂಕಗಳನ್ನು ಗಳಿಸಿರ್ತಕ್ಕಂತಹ ನಮ್ಮ ಶಾಲೆಗೆ ಕೀರ್ತಿ ತಂದಿರ್ತಕ್ಕಂತಹ ವಿದ್ಯಾರ್ಥಿನಿಯರೇ, ಪೋಷಕ ವರ್ಗದವರೇ, ನಾನಾದರೂ ಹೇಳೋದಿಷ್ಟೇ, ಮಕ್ಕಳೇ, ನಿಮ್ಮ ಪ್ರಗತಿಗೋಸ್ಕರ ನಮ್ಮ ಎಜುಕೇಷನ್ ಟ್ರಸ್ಟ್ನ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಏನೆಲ್ಲ ಆರ್ಥಿಕ ಸಹಕಾರ ಬೇಕೋ ಅದೆಲ್ಲವನ್ನು ಸದಾ ಕಾಲದಲ್ಲಿಯೂ ನಮಗೆ ಸಹಕಾರವನ್ನು ನೀಡ್ತಾ ಬಂದಿದ್ದಾರೆ. ಅದು ಆರ್ಥಿಕ ಸಹಕಾರ ಇರ್ಬೋದು ಅಥವಾ ನೈತಿಕ ಬಲವನ್ನು ಕೊಡ್ತಕ್ಕಂಥದ್ದು ಇರ್ಬೋದು. ಎಲ್ಲ ರೀತಿಯಲ್ಲಿಯೂ ಸಹ ನಮ್ಮ ಬೆನ್ನೆಲುಬಾಗಿ ನಮ್ಮ PSSK ಎಜುಕೇಷನ್ ಟ್ರಸ್ಟು ಯಾವಾಗಲೂ ಸಹ ಸಹಕರಿಸ್ತಾ ಬರ್ತಾ ಇದೆ. ಅಂತಹ ಟ್ರಸ್ಟ್ಗೆ ನಾವೆಲ್ಲ ನಮ್ಮ PSSK ಪ್ರೌಢಶಾಲೆಯ ಏನು ಸಿಬ್ಬಂದಿ ವರ್ಗ ಇದೆಯೋ ನಾವೆಲ್ಲರೂ ಸಹ ಸದಾ ಚಿರಋಣಿಯಾಗಿರ್ತೀವಿ. ನಿಮಗೆ ನಾವು ಯಾವಾಗಲೂ ಸಹ ಅಭಿನಂದಿತರಾಗ್ತೀವಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಮಾತಾಡಲಿಕ್ಕೆ. ವಯೋನಿವೃತ್ತಿ ಹೊಂದಿರೋ ಇಬ್ಬರು, ಒಬ್ಬರು ಹೆಡ್ ಮಾಸ್ಟರ್ ಇರ್ತಾರೆ, ಇನ್ನೊಬ್ಬರು ಸುಮಾರು ಇರ್ತಾರೆ. ಅವ್ರಿಗೆ ರಿಟೈರ್ಡ್ ಲೈಫ್ ಕನ್ನಡ ಪೂರ್ತಿ ಕನ್ನಡನ ಕೇಳಿಸ್ಕೊಂಡಿದ್ದೇನಾದ್ರೆ ಎಲ್ಲ ಏನು ಇಂಗ್ಲೀಷ್ ಯೂಸ್ ಮಾಡಿದ್ರೆ ಮಾತಾಡಿದ್ರು. ಆದರೆ ನನಗೆ ಅಷ್ಟು ಇದಾಗಿ ಬರಲ್ಲ. ಆಮೇಲೆ ಮಾತು ಎಲ್ಲಿಂದ ಎಲ್ಲಿಗೋ ಬದಲಾಗ್ಬಿಡುತ್ತೆ. ಹಾಗಾಗಿ ಇಂಗ್ಲೀಷ್ನ ಮಿಕ್ಸ್ ಮಾಡೇ ಮಾತಾಡ್ತೀನಿ.
ರಿಟೈರ್ಡ್ ಆಗಿರೋ ಹೆಡ್ ಮಾಸ್ಟರ್ ಮತ್ತು ಸುಮತಿ ಅವ್ರಿಗೆ ರಿಟೈರ್ಡ್ ಲೈಫ್ ಚೆನ್ನಾಗಿರಲಿ, ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ. ಏನು ಕಷ್ಟಪಟ್ಟಿರ್ತೀವಿ, ಮೇಡಮ್ಗೆ ಎಕ್ಸ್ಪೀರಿಯನ್ಸ್ ಇರುತ್ತೆ, ಬೆಳಗ್ಗೆ ಅಷ್ಟು ಬೇಗ ಫ್ಯಾಮಿಲಿನ ಮೇಂಟೈನ್ ಮಾಡಬೇಕು, ಬರಬೇಕು, ಅದೆಲ್ಲ ಇರುತ್ತೆ. ಇವಾಗ ಆದ್ರೂ ಅಟ್ಲೀಸ್ಟ್ ಆ ಜಂಜಾಟದ ಜೀವನದಿಂದ ಹೊರಬಂದು ಫ್ಯಾಮಿಲಿಯವ್ರ ಜೊತೆ ಟೈಮ್ ಕೊಟ್ಟು ಫ್ಯಾಮಿಲಿ ಸ್ಪೆಂಡ್ ಮಾಡಲಿ. ಇಬ್ಬರಿಗೂ ರಿಟೈರ್ಡ್ ಲೈಫ್ ಖುಷಿಯಾಗಿರಲಿ ಅಂತ ಆಶಿಸ್ತೀನಿ. ಮೂರನೇದಾಗಿ ತುಂಬ ಇಂಪಾರ್ಟೆಂಟ್ ಅಂದರೆ ಇವತ್ತು ಏನು SLCಯಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ತೊಗೊಂಡಿದ್ದೀರಾ ಅಂತ ನೀವೆಲ್ಲ ಪ್ರೈಸ್ ತೊಗೊಂಡಿದ್ದೀರಾ, ಅದು ನಮ್ಗೆ ತುಂಬ ಖುಷಿ ಅನಿಸುತ್ತೆ. ನಾನು ಯಾರನ್ನೂ ಇದು ಮಾಡ್ತಿಲ್ಲ. ಈಗ ನೀವು ಇಲ್ಲಿ ಕೂತಿದ್ದೀರಾ, ನಾಳೆ ನೀವು ಅಲ್ಲಿಗೆ ಬರ್ತೀರಾ, ಅವಾಗ ನಿಮ್ಮ ಜೂನಿಯರ್ಸ್ ಏನಿರ್ತಾರೆ ಅವರು ನಿಮ್ಮನ್ನ ಹಿಂದಕ್ಕೆ ನೋಡಬೇಕು. ಇವಾಗ ನನ್ನ ಎಕ್ಸ್ಪೀರಿಯನ್ಸಲ್ಲಿ ಇದು ಅನ್ಸುತ್ತೆ, ಇಲ್ಲಿ ಬಂದು ಸನ್ಮಾನ ಮಾಡಿಸ್ಕೋಬೇಕಾದ್ರೆ ಅದು ಒಂಥರ ಖುಷಿ ಅನುಭವ. ನಾವು ಏನು ಮಾಡಿದ್ದೀವಿ, ಇವಾಗ ನಾವು ಇಷ್ಟು ದೊಡ್ಡ ಕೆಲಸದಲ್ಲಿ ಇರ್ಬೋದು, ಹೊರಗಡೆ ಹೋಗ್ಬೇಕಾದ್ರೆ ಅಥವಾ ಈ ಟೆನ್ಷನಲ್ಲಿ ನೋಡ್ತೀವಿ, ನೋಡಪ್ಪ ಅವರಿಗಿದ್ದ ಲೈಫು ನಮಗಿಲ್ಲ, ಆ ಲೈಫ್ನ ನಾವು ಮುಂದೆ ದಾಟಿ ಬಂದಿದ್ದೀವಿ. ಅವ್ರದ್ದು ನಿಮ್ಮದು ಸ್ಟೂಡೆಂಟ್ ಲೈಫ್ ಇಸ್ ಗೋಲ್ಡನ್ ಲೈಫ್ ಅಂತಾರೆ. ನೀವು ಯಾವುದು ಕಾನ್ಸಂಟ್ರೇಟ್ ಮಾಡಬೇಕು? ನಮ್ಮ ಪೀರಿಯಡಲ್ಲೆಲ್ಲ 35 ಮಾರ್ಕ್ಸು 40%, 50% ಬಂದಿದ್ರೆ ಫೈನ್ ಅನ್ಬೋದು. ಇವಾಗ ಎಲ್ರಿಗೂ 90 ಅಷ್ಟೇನ ಅಂತಾರೆ. 99 ತಗೊಂಡಿರೋರು ಇನ್ನೂ ಯಾಕೆ 1% ಕಮ್ಮಿ ಆಯಿತು ಅಂತ ಯೋಚನೆ ಮಾಡೋರು ಇದ್ದಾರೆ. ಕಾಂಪಿಟೇಷನ್ ವರ್ಲ್ಡಲ್ಲಿ ಮಕ್ಕಳು ನೀವೆಲ್ಲ ಚೆನ್ನಾಗಿ ಓದಬೇಕು. ನಿಮ್ಗೇನು ಬೇಕು ಫೆಸಿಲಿಟೀಸ್ ಅದನ್ನು ಇರೋದ್ರಲ್ಲೇ ತಗೊಂಡು, ಈಗ ನಾವು ಯಾವುದೇ ಪ್ರೈವೇಟ್ ಸ್ಕೂಲ್ಗಾಗಲಿ ಅಥವಾ ಪ್ರೈವೇಟ್ ಟ್ಯೂಷನ್ಗಾಗಲಿ ನಾವು ಕಂಪೇರ್ ಮಾಡೋಕ್ಕಾಗಲ್ಲ. ಸಿಕ್ಕಿದ್ರಲ್ಲೇ ಈಗ ಹಳ್ಳಿ ಸ್ಕೂಲಲ್ಲಿ ಓದಿರೋರೆ ತುಂಬ ದೊಡ್ಡ ದೊಡ್ಡ ಕೆಲಸದಲ್ಲಿ ಒಳ್ಳೆ ಇಂಡಸ್ಟ್ರಿಯಲಿಸ್ಟ್ ಆಗಿದ್ದಾರೆ, ಉನ್ನತವಾದ ಹುದ್ದೆಯಲ್ಲಿ ಇರೋದ್ರಿಂದ ನೀವು ಇಲ್ಲಿನ ಅವಕಾಶಗಳನ್ನ ಸದುಪಯೋಗ ಪಡಿಸ್ಕೊಂಡು ಓದಬೇಕು ಅಂತ ಆಯ್ತಾ. ಈಗಂತೂ ಮೊಬೈಲ್ ಅನ್ನೋದು ಎಲ್ಲರೂ ಹಾಳು ಮಾಡಿಟ್ಟಿರೋದ್ರಿಂದ ನಂಗೆ ಗೊತ್ತಿಲ್ಲ, ಮಕ್ಕಳು ಯಾರ ಕೈಯಲ್ಲೂ ಕಾಣಿಸ್ತಿಲ್ಲ, ಬ್ಯಾಗ್ ಇಲ್ಲ, ಯಾರ ಕೈಯಲ್ಲೂ ಬ್ಯಾಗ್ ಇಲ್ಲ. ಆ ಮೊಬೈಲ್ ಬಳಕೆಯನ್ನ ನಿಷೇಧ ಮಾಡಿ ನೀವು ಓದೋದ್ರ ಕಡೆ ಕಾನ್ಸಂಟ್ರೇಟ್ ಮಾಡಿ. SLCಯಲ್ಲಿ ಒಳ್ಳೆ ಮಾರ್ಕ್ಸ್ ತಗೊಳ್ಳಿ. ನೆಕ್ಸ್ಟ್ ಫ್ಯೂಚರಲ್ಲಿ PUC ಇರುತ್ತೆ, PUCಯಾಗಿ ಚೆನ್ನಾಗಿ ಓದಬೇಕು, ಒಳ್ಳೆ ಕಾಲೇಜಲ್ಲಿ ಸೀಟ್ ತಗೋಬೇಕು. ಕಷ್ಟ ಇರುತ್ತೆ, ಇವತ್ತು ಫೀಸ್ ಕಟ್ಟಿ ಓದಿಸೋದು ತುಂಬ ಕಷ್ಟ ಇರುತ್ತೆ. ಅಂಥದ್ರಲ್ಲಿ ನೀವು ತುಂಬ ಚೆನ್ನಾಗಿ ಓದಬೇಕು. ಇಷ್ಟೆಲ್ಲ ನಾವು ಮಾತಾಡೋದಕ್ಕಿಂತ ಯಾರು ಹೈಯೆಸ್ಟ್ ಮಾರ್ಕ್ಸ್ ತಗೊಂಡಿದ್ದಾರೆ ಮಕ್ಕಳು, ಅವ್ರ ಎಕ್ಸ್ಪೀರಿಯನ್ಸ್ನ ಹೇಳಬೇಕು, ಅದು ನಿಮಗೆ ಇನ್ಸ್ಪಿರೇಷನ್ ಆಗಬೇಕು. ಮಾತಾಡಿಸ್ತೀರಾ ಯಾರ ಹತ್ರನಾದ್ರೂ ಮಕ್ಕಳ ಹತ್ರ?